ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನು ನನ್ನ ಫ್ರೆಂಡ್ ಜೊತೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನಿರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಎಂಜಾಯ್ ಮಾಡಿ, ಓಕೆನಾ? ನೋಡಿ, ಈ ಡಿಸೈನ್ ಎಲ್ಲಾದರೂ ಸಿಗುತ್ತಪ್ಪ ನಮಗೆ. ಇಷ್ಟು ಚೆನ್ನಾಗಿದೆ. ಸೀಬೆಹಣ್ಣಿಂದು ಹೂವು ಇದು. ಹೂವು ಸಣ್ಣ ಸಣ್ಣ ಕಾಯಿ ಆಗಿದೆ. ಈಗ ಒಂದೊಂದ್ರಲ್ಲಿ ಮಾತ್ರ ಸ್ವಲ್ಪ ಒಂದೆರಡು ಹಣ್ಣು ಬಂದಿದೆ. ಈ ಥರ ಸಣ್ಣ ಸಣ್ಣದು ಕಾಯಿ ಇದೆ. ಒಂದು ಸ್ವಲ್ಪ ಮಾತ್ರ ಕಲರ್ ಬಂದಿದೆ. ಎಷ್ಟು ಪುಟ್ಟ ಮರ, ನೆಲದಲ್ಲೇ ಇದೆ ನೋಡಿ. ಇದು ಒಂದೊಂದು ಮಾತ್ರ ಹಣ್ಣಾಗ್ತಾ ಇದೆ. ಇನ್ನು ಸಣ್ಣ ಸಣ್ಣ ಕಾಯಿ ತುಂಬ ಇದೆ ನೋಡಿ. ತೆಗಿತಾ ಇದ್ದಾರೆ ಸೀಬೆಹಣ್ಣು. ಇದು ಮೋಸಂಬಿ ಅಪ್ಪ. ಇದು ಪುಟ್ಟ ಮರಪ್ಪ, ಕಾಯಿ ಬಿಟ್ಟಿದೆ ನೋಡಿ. ನೋಡಿ ಎಷ್ಟು ಪುಟ್ಟ ಮರ ಅಂತ, ಚಂದ ಕಾಯಿ ಬಿಟ್ಟಿದೆಪ್ಪ. ಇದು ಸಪೋಟ. ಇನ್ನು ಸಣ್ಣ ಸಣ್ಣ ಕಾಯಿ ಇದೆಯಪ್ಪ ಇದರಲ್ಲಿ. ಇದು ಅಷ್ಟೇ ಸಣ್ಣ ಮರ. ಇನ್ನು ನೋಡಿ, ಇಷ್ಟೇ ಇರೋದಿನ್ನು. ನೋಡಿ, ದಾಳಿಂಬೆ ಬಿಟ್ಟಿದೆ. ದಾಳಿಂಬೆನಷ್ಟೇ ನೋಡಿ, ಇಷ್ಟೇ ಮರ ಇದೆ. ತುಂಬ ಪುಟ್ಟ ಮರ ಇದು. ಹೂವು ಕಾಯಿ ಎಲ್ಲ ತುಂಬ ಇದೆ. ಹಣ್ಣು ಆಗ್ತಾ ಇದೆ. ಹಣ್ಣಾಗಿದೆಯಪ್ಪ ಇದು? ಇನ್ನೂ ಇಲ್ಲ, ಆಗ್ತಾ ಇದೆ ಈಗ. ಇದು ಅಷ್ಟೇ ಸುವರ್ಣಗಿಡ್ಡೆ. ಇದೆಲ್ಲ ಮನೆಗಷ್ಟೇ ಹಾಕೊಂಡಿದ್ದಾರಪ್ಪ. ಸುಮ್ಮನೆ ಸೈಡಲ್ಲಿ ಜಾಗ ಇರುತ್ತಲ್ಲ, ಅಂತ ಕಡೆ ಎಲ್ಲ ಇಂಥದನ್ನೆಲ್ಲ ಹಾಕಿದ್ದಾರೆ. ನಾವು ಬಂದರೂ ನಮಗೂ ಒಂದು ಸ್ವಲ್ಪ ಸಿಗ್ತಾ ಇರ್ತೀವೆಲ್ಲ. ನೆಲ ಎಲ್ಲ ಇದು ಮಾಡಿಬಿಟ್ಟೆ ತಕ್ಕೋಬೇಕಪ್ಪ ನಾವು. ಅಗಿಬೇಕು, ನೆಲ ಹಗಿದ್ಬಿಟ್ಟು ತಕ್ಕೋಬೇಕು. ಇದನ್ನ ಭೂಮಿನಲ್ಲೇ ಬೆಳೆಯುತ್ತೆ ಗೆಡ್ಡೆ. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇನ್ನು ಸ್ವಲ್ಪ ದಿವಸ ಹೋಗ್ಬೇಕಿದೆ. ಇದು ಏಲಕ್ಕಿ ಗಿಡ ಅಪ್ಪ. ಇದು ಈಗ ಸಣ್ಣ ಸಣ್ಣ ಮೊಗ್ಗು ಬರ್ತಾ ಇದೆ. ಅದು ನೀಟಾಗಿ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿಸ್ಲಿಕ್ಕೆ ನನಗೆ. ನೋಡಿ, ಇದು ಏಲಕ್ಕಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಗಿಡ. ಏನೋ ಇನ್ನು ಕಾಯಿ ಬಿಡಬೇಕಿದು. ಇದು ಎಲ್ಲ ಫ್ರೆಂಡ್ ತೋಟದಲ್ಲಿ ಏನಿದೆ ಅಂತ ನೋಡಿಸ್ತಾ ಇದ್ದೀನಪ್ಪ ನಿಮಗೆ. ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದಿದ್ದೀವಿ ಇವತ್ತು ತೋಟಕ್ಕೆ. ನೋಡಿಪ್ಪ, ಇದು ಏಲಕ್ಕಿದ್ದು ಗಿಡ ನೋಡಿ. ಸಣ್ಣ ಸಣ್ಣ ಹೂ ಬಿಟ್ಟಿದೆ. ಇನ್ನು ಆ ಬುಡದಲ್ಲೇ ಬಿಟ್ಟಿದೆ ಅಪ್ಪ ಇದು. ಹಾಂ, ಇದು ಬರೀ ಮೇಲೆ ಎಲೆಗಳು ಅಲ್ವಪ್ಪ? ನೋಡಿ, ಇದು ಏಲಕ್ಕಿ. ಎಲ್ಲ ಮೊಗ್ಗು ಹೂ ಬಂದಿದೆ, ಇನ್ನು ಏಲಕ್ಕಿ ಬಂದಿಲ್ಲ. ಎಲ್ಲ ನಾಟಿ ಪಪ್ಪಾಯಪ್ಪ. ಇದು ಸ್ವಲ್ಪ ಎತ್ತರ ಆಗುತ್ತೆ ಮರ. ಇದು ಟೇಸ್ಟ್ ಕೂಡ ತುಂಬ ಟೇಸ್ಟ್ ಬರುತ್ತೆಪ್ಪ. ಇದು ನಾಟಿ ಪಪ್ಪಾಯ ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಅಷ್ಟೇಪ್ಪ ನಾಟಿ ಪಪ್ಪಾಯ. ಬಾಳೆಕಾಯಿ ಬಿಟ್ಟಿದೆ. ಬಾಳೆ ಮರನೇ ಸ್ವಲ್ಪನೇ ಹಾಕಿದಾರಪ್ಪ. ಇದು ಬರೀ ಬಾಳೆ ತೋಟನೇ ಇತ್ತು, ಈಗೆಲ್ಲ ತೆಗೆದ್ಬಿಟ್ಟು ಬೇರೆ ಥರ ತೋಟ ಮಾಡಿದ್ದಾರೆ. ಮುಂಚೆ ಬರೀ ಬಾಳೆ ತೋಟ ಇತ್ತಪ್ಪ ನಾವೆಲ್ಲ ಬರುವಾಗ. ನೋಡಿಪ್ಪ, ಇದು ದಪ್ಪ ಬದನೆ. ಇಷ್ಟು ದೊಡ್ಡ ಮರ ತರ ಆಗಿದೆ ನೋಡಿ ತೋಟದಲ್ಲಿ. ಮೂರು ಸುತ್ತು ಬರುತ್ತೆಪ್ಪ ಇದು ಮಲ್ಲಿಗೆ. ನೋಡಿ, ಗುಂಡು ಮಲ್ಲಿಗೆ ಥರನೇ ಬರುತ್ತೆ ಇದು. ಸುತ್ತು ಸ್ವಲ್ಪ ಜಾಸ್ತಿ ಅಷ್ಟೇ. ಅದು ಸಿಂಗಲ್ ಬರುತ್ತೆ, ಇದು ಸುತ್ತು ಬರುತ್ತೆ ಸ್ವಲ್ಪ. ನೋಡಿ, ಇದು ಕೂಡ ಕೊನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಎಷ್ಟೊಂದು ಹೂವಿದೆ ನೋಡಿ.
ಇಲ್ಲಿ ಫೆನ್ಸಿಂಗಿಗೆಲ್ಲಪ್ಪ ಫ್ಯಾಷನ್ ಫ್ರೂಟ್ ಬಳ್ಳಿ ಹಾಕಿದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ, ಗ್ರೀನಾಗೂ ಕಾಣಿಸುತ್ತೆ, ಫ್ಯಾಷನ್ ಫ್ರೂಟು ಬಿಡುತ್ತೆ ನೋಡಿ. ಕಾಯಿ ಬಿಟ್ಟಿದೆ, ವೈಟ್ ದಾಸವಾಳಪ್ಪ. ಇದು ಅಷ್ಟೇ ಫೆನ್ಸಿಂಗ್ ಹತ್ರನೇ ಹಾಕಿ. ಕರ್ಬೇವಿನ ಸೊಪ್ಪಪ್ಪ, ಏನು ಗೊತ್ತಾ, ಫೆನ್ಸಿಂಗಿಗೆ ಪೂರ ಕರ್ಬೇವಿನ ಸೊಪ್ಪಿನ ಗಿಡನೇ ಹಾಕ್ಬಿಟ್ಟಿದ್ದಾರೆ ಇವರು ನೋಡಿ. ಇಲ್ಲಿ ಪೂರ ಕರ್ಬೇವಿನ ಸೊಪ್ಪು, ನೀವು ಎಷ್ಟು ತಗೊಳ್ತೀರ ನೋಡಿ. ನೋಡಿ ಇದೆಲ್ಲ ಕರ್ಬೇವಿನ ಸೊಪ್ಪು ನೋಡಿ, ಇಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿಪ್ಪ ಕರ್ಬೇವಿನ ಸೊಪ್ಪು. ಇದೆಲ್ಲ ಕರ್ಬೇವಿನ ಸೊಪ್ಪಿನ ಗಿಡ, ಅದು ಎಷ್ಟು ಬೋಗೋಗಿ ಬಂದಿದೆ ಫೆನ್ಸಿಂಗಲ್ಲಿದ್ದು ನೋಡಿ. ಬೇರೆ ಗಿಡ ಹಾಕಿದ್ರೆ ಅದು ವೇಸ್ಟ್ ಆಗ್ತಾ ಇತ್ತು ನೋಡಿ, ಬರೀ ಕರ್ಬೇವಿನ ಗಿಡ ಹಾಕಿದ್ದಾರೆ ಇವರು. ಇದು ಸೀಮೆ ಬದನೆಕಾಯಿ ಗಿಡಪ್ಪ, ಸಣ್ಣ ಸಣ್ಣ ಮೊಗ್ಗು ನೋಡಿ. ಈಗ ಮಗ್ಗು ಹೂವು. ಇದು ಸೀಮೆ ಬದನೆಕಾಯಿ ಗಿಡನೇ, ಎಷ್ಟು ಕಾಯಿ ಬಿಡ್ಬೋದಪ್ಪ, ಒಂದೇ ಗಿಡ ಇದು ನೋಡಿ. ನೋಡಿ ಎಷ್ಟೊಂದು ಹೂ ಬಿಟ್ಟಿದೆಪ್ಪ, ಇದು ಸೀಮೆ ಬದನೆಕಾಯಿ. ಎಷ್ಟು ಬೋಗೋಗಿ ಬಂದಿದೆ. ಈ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್ ತುಂಬಾ ಚೆನ್ನಾಗಿದೆ ನೋಡಿಪ್ಪ. ಇದೆಲ್ಲ ಕಬ್ಬು, ಸಖತ್ತಾಗಿ ಬಂದಿದೆ ಕಬ್ಬಂತೂ ನೋಡಿ. ಸೀಳ್ತಾ ಇದ್ದಾರೆ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ. ಇದೆಲ್ಲ ಕಬ್ಬು, ಇಷ್ಟೆಲ್ಲ ವೆರೈಟಿ ಇದೆ ನೋಡಿಪ್ಪ ಈ ತೋಟದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಬ್ಬಂತ. ಸಖತ್ ಬೋಗೋಗಿ ಬಂದಿದೆಪ್ಪ. ಬಂದೆ ಜಮ್ನೇರ್ಲೆ ಮರಪ್ಪ, ತುಂಬ ದೊಡ್ಡ ದೊಡ್ಡ ಸೈಜ್ ಇದೆಯಂತಿದು. ಈಗಿನ ಸೀಸನ್ ಇಲ್ಲ ಇದು ಜಮ್ನೇರ್ಲೆ. ಇದು ನೋಡಿ ಮರ ತರ ಆಗಿದೆ ರೋಸ್ ನೋಡಿಪ್ಪ, ಚೆನ್ನಾಗಿದೆ ರೋಸ್ ಕಲರ್. ಹಾಯ್ ಫ್ರೆಂಡ್ಸ್, ನೋಡಿದ್ರು ಫ್ರೆಂಡ್ಸ್ ಎಲ್ಲ ನೋಡಿಪ್ಪ. ಮಲ್ಲಿಗೆ ಮೊಗ್ಗೆಲ್ಲ ದಪ್ಪ ದಪ್ಪ ಇದೆ, ಹೂ ಕೂಡ ಇದೆ, ನಾನು ನೋಡ್ಸಿದ್ದೀನಿ ನೋಡಿ. ಮೊಗ್ಗೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಮೊಗ್ಗು ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಪ್ರಮೀಳಾ ಈ ಕಡೆ ನೋಡಿ. ನೋಡಿ ಇವ್ರದೇ ತೋಟ ಇದು, ನಾವಿಬ್ಬರೇ ಬಂದಿದ್ದೀವಿ ತೋಟಕ್ಕೆ. ಇವತ್ತು ಯಾವ ಫ್ರೆಂಡ್ಸು ಇಲ್ಲ, ಅವರೆಲ್ಲ ನಾಳೆ ನಮಗೆ ಶುರು ಹಚ್ಕೋತಾರೆ. ನೀವಿಬ್ಬರೇ ಹೋಗ್ಬಿಟ್ಟಿದ್ದೀರಾ ತೋಟಕ್ಕೆ ಅಂತ. ಇದು ಕಾಳುಮೆಣಸಿಂದು ಬಳ್ಳಿ. ಇನ್ನು ಕರ್ಬೇವಿನ ಸೊಪ್ಪು ಒಂದು ತಗೋತೀವಪ್ಪ. ಕರ್ಬೇವಿನ ಸೊಪ್ಪು ಹಾರ್ವೆಸ್ಟ್ ಮಾಡಬೇಕು. ಎಲ್ಲ ಆಯಿತು ನೋಡಿ. ಇಲ್ಲಿ ಫೆನ್ಸಿಂಗಿಗೆ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟಿದ್ದಾರೆ. ಎಷ್ಟು ದೂರದವರೆಗೆ ಬರೀ ಕರ್ಬೇವಿನ ಸೊಪ್ಪಿನ ಗಿಡನೇ. ಇದೊಂದು ಕಾಯಿದೆ ತೋಟದಲ್ಲಿ, ಇದು ಬಂದು ಉಪ್ಪಿನಕಾಯಿ ಹಾಕ್ಬೋದಂತೆ. ಇದ್ರ ಹೆಸರು ನನಗೆ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಾದರೆ ಕಾಮೆಂಟ್ಸ್ ಮಾಡಿ. ಇದು ಬೆಳ್ಳುಳ್ಳಿ ಗಿಡ, ಇದ್ರ ಎಲೆ ಬೆಳ್ಳುಳ್ಳಿ ಥರನೇ ಗಮ್ ಅನ್ನುತ್ತೆ, ಹಸಿ ಬೆಳ್ಳುಳ್ಳಿ ಥರನೇ ಇದೆ ವಾಸನೆ. ಇದು ನೋಡಿ, ಇದು ಬೆಳ್ಳುಳ್ಳಿ ಗಿಡ ಈ ತೋಟದಲ್ಲಿದೆ, ನಿಮಗೆ ನೋಡಿಸ್ತಾ ಇದ್ದೀನಿ. ತುಂಬ ಇದು ಹೀಗೆ ಬಿಟ್ಟಿದೆಯಪ್ಪ, ಧಾರೆಹುಳಿ ಅಂತೀವಿ. ಇದಕ್ಕೊಂದು 2-3 ಹೆಸರಿದೆ, ನೀವೇನು ಹೇಳ್ತೀರಾ ಗೊತ್ತಿಲ್ಲ. ನೋಡಿ ಈ ಥರ ಇದೆ.
ನೋಡಿ, ಇಷ್ಟು ಎಲೆಗೊಂದು ಕಾಯಿ ಬಿಟ್ಟಿದೆ ಅಪ್ಪ ಇದು. ಇಷ್ಟು ತಿಕ್ಕಾಗಿದೆಪ್ಪ ತೋಟ, ಏನೂ ಕಾಣಿಸಲ್ಲ, ಸೂರ್ಯನ ಬೆಳಕು ಅಲ್ಲಲ್ಲಿ ಬೀಳ್ತಾ ಇದೆ ಅಷ್ಟೇ. ಈ ಥರ ಇದೆ ನೋಡಿ. ಇದೆಲ್ಲ ಬದನೆ ಗಿಡಪ್ಪ ನೋಡಿ, ಕಪ್ಪು ಬದನೆ ಸಾಕತ್ತಾಗಿದೆ, ಈ ಎಣ್ಣೆಗೆ ಮಾಡಲಿಕ್ಕೆಲ್ಲ. ನೋಡಿಪ್ಪ, ಇದೆಲ್ಲ ಬದನೆ ತುಂಬ ಬಿಟ್ಟಿದೆ, ಬದನೆ ಅಂತೂ. ಎಷ್ಟು ಗೋಗೋ ಬಂದಿದೆ ನೋಡಿ ಗಿಡಗಳು. ನೋಡಿಪ್ಪ, ಹಲಸಿನ ಹಣ್ಣು ಎಷ್ಟು ಬಿಟ್ಟಿದೆ ಅಂತ. ಇದು ನಮಗೆ ಸಿಗಲ್ಲ ಈಗ, ಇನ್ನೂ ಒಂದು 15 ದಿವಸ ಆಗ್ಬೇಕಂತೆ ಇದು. ನೋಡಿ, ನನಗೆ ಕೊಡ್ತಾ ಇಲ್ಲ ಇದನ್ನೀಗ ನನ್ನ ಫ್ರೆಂಡ್. ನೋಡಿ, ಮೇಲಿಂದನೇ ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಮರ ನೋಡಲಿಕ್ಕೆ. ನಾವು ಟೊಮೆಟೊ ಬಾತ್ ಮಾಡ್ಕೊಂಡ್ಬಂದಿದ್ವಿ, ಸರಿ ಇಬ್ಬರೇ ಬಂದಿದ್ದೀವಲ್ವಾ, ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡಿ, ಒಂದು ಮರದಲ್ಲಿ ಎಷ್ಟು ಹಣ್ಣು ಬಿಟ್ಟಿದೆ. ಸೀತಾಫಲ ಇದು ಅಷ್ಟೇ, ಇನ್ನೂ ಹಣ್ಣಾಗಿಲ್ಲ. ಇಷ್ಟಿಷ್ಟಿದೆ ನೋಡಿ, ನೋಡಿ ಇಷ್ಟಿಷ್ಟಿದೆ ಕಾಯಿ. ಇಷ್ಟಿದೆ. ಇದು ಅಷ್ಟೇ, ಕಾಯಿ ತುಂಬ ಬಿಟ್ಟಿದೆ, ಇನ್ನೂ ಹಣ್ಣಾಗಿಲ್ಲ. ಮೇಲೆ ನೋಡ್ತಾ ಇದೆ ಮೆಣಸಿನ್ಕಾಯಿ ನೋಡಿಪ್ಪ, ಇದು ಖಾರ ಜಾಸ್ತಿ. ಇದು ಖಾರನಪ್ಪ. ಏನು ಕಾಯಿ ಹೇಳೋದಿದು? ನನ್ನ ಪಾಟಲ್ಲಿ ಕೂಡ ಇತ್ತಪ್ಪ ಇದು. ನಾನು ಹಾಕಿದ್ದೀನಿ ವಿಡಿಯೋ ಇದು. ಇಷ್ಟೊಂದು ಹಾರ್ವೆಸ್ಟ್ ಮಾಡಿದ್ದೀನಿ, ಇಷ್ಟೊಂದು ತರಕಾರಿ ಬಿಡಿಸಿದ್ದೀವಿಯಪ್ಪ ನಾವಿಬ್ಬರೇ ಸೇರಿಕೊಂಡು. ನೋಡಿ, ನಿಮಗೆ ನೋಡಿಸ್ತೀನಿ ಈಗ. ಕೈನೂ ಸ್ವಲ್ಪ ಸ್ವಲ್ಪ ಇದೆಪ್ಪ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ಇರೋದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೋತೀವಿ. ಇಷ್ಟು ಮಾವಿನಕಾಯಿ ಹಾರ್ವೆಸ್ಟ್ ಮಾಡಿದ್ದೀನಿ. ಬದನೆಕಾಯಿ ನೋಡಿಪ್ಪ, ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಫ್ರೆಶ್ ಆಗಿದೆ ನೋಡಿಪ್ಪ. ತೋಟದಲ್ಲಿ ತೆಗೆದಿರೋ ಸೀಬೆ ಹಣ್ಣಿದು ನೋಡಿ, ಈ ಕಲರ್ ಇದೆ, ಎಷ್ಟು ಸಿಹಿ ಇದೆ ಅಂತ ನೋಡಿ. ನೋಡಿಪ್ಪ, ಇಷ್ಟು ಕನಕಾಂಬರ ಬಿಡಿಸಿದ್ದೀವಿ. ಇಲ್ಲಿ ಹೂವಿನ ಗಿಡಗಳೇನು ತುಂಬ ಹಾಕಿಲ್ಲ ಅವರು,
ಬಂದರೆ ಮನೆಗೆ ತಕೊಂಡು ಹೋಗಕ್ಕೆ ಮಾತ್ರ ಹಾಕಿತರ ಮಲ್ಲಿಗೆಪ್ಪ. ಈ ಗುಂಡಿಗೆ ಇದೆ ಈ ಮಲ್ಲಿಗೆ ನೋಡಿ, ಈ ಥರ. ಇದನ್ನು ಬಿಡಿಸ್ಕೊಂಡಿದ್ದೀವಿ. ಪ್ರಮೀಳಾ, ಇದು ತಗೊಳ್ಳಿ, ದಾಸವಾಳದ ಮಗ್ಗು ಚೆನ್ನಾಗಿದೆ, ದಪ್ಪದು ಅದು ತಗೊಳ್ಳಿ. ಅದಕ್ಕೆ ಜೋಡಿಸಿ ಈ ಥರ ವಾಸಲ್ಲಿ ಇಟ್ಟರು ಚೆನ್ನಾಗಿರುತ್ತೆ ನೋಡಿ. ನೋಡಿ, ಇದು ದಾಸವಾಳ ಮಗ್ಗೆಲ್ಲ ತಕ್ಕೊಂಡಿದ್ದೀವಿ. ನಾಳೆಗೆ ಅರಳುತ್ತೆ ಅದು ಅಂತ. ಓಕೆ, ಸಿ ಯು. ಇಷ್ಟು ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಎಲ್ಲ ಕಲರ್ ಕೂಡ ಬಂದಿದೆ. ಇದು ಏನು ಗೊತ್ತಪ್ಪ, ಮನೆಗಷ್ಟೇ ಹಾಕ್ಕೊಂಡಿದ್ದಾರೆ ಹಣ್ಣಿನ ಮರಗಳು. ಏನಾದರೂ ಬಂದಾಗ ತೋಟಕ್ಕೆ ಸ್ವಲ್ಪ ಹಣ್ಣು ಸಿಗ್ಬೇಕಂತ ಅಷ್ಟೇ. ಓಕೆ, ಸಿ ಯು.